ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಟಿಪ್ನ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಈ ಸಮಸ್ಯೆ ಅಂತೂ ಇತ್ತೀಚಿನ ದಿನದಲ್ಲಿ ಹುಡುಗಿಯರಿಗಾಗಿರ್ಬೋದು ಹುಡುಗರಿಗಾಗಿರ್ಬೋದು ತುಂಬಾನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಇವತ್ತು ನಾನು ಹೇಳುವಂತ ಈ ರೆಮಿಡಿನ ನೀವು ಪ್ರತಿ ದಿವಸ 1/4 ಚಮಚದಷ್ಟು ತಗೊಂಡ್ರೆ ಸಾಕು. ಇದರಿಂದ ನಿಮ್ಮ ಹೆಚ್ಚಾದಂಥ ತೂಕವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ 10 ದಿವಸದಲ್ಲಿ 10 kgಯಷ್ಟು ತೂಕವನ್ನು ಸಹ ಕಡಿಮೆ ಮಾಡ್ಕೋಬಹುದು. ಹಾಗೆ ಈ ರೆಮಿಡಿನ ತಯಾರಿಸಲಿಕ್ಕೆ ಪ್ರತಿ ದಿವಸ ನೀವು ಕಷ್ಟಪಡಬೇಕಾಗಿಲ್ಲ. ಒಂದು ಸಲ ತಯಾರಿಸಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಬನ್ನಿ ಫ್ರೆಂಡ್ಸ್, ಕೇವಲ 10 ದಿವಸದಲ್ಲಿ ನಮ್ಮ ತೂಕವನ್ನು ಸುಲಭವಾಗಿ ಹೇಗೆ ಕಡಿಮೆ ಮಾಡ್ಕೋಬೇಕು ಮತ್ತು ಈ ರೆಮಿಡಿನ ಯಾವ ರೀತಿ ತಯಾರಿಸ್ಕೊಂಡು ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ, ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಈಗ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಇದರಲ್ಲಿ ಅಗಸೆ ಬೀಜಗಳನ್ನು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಇನ್ನೂ 1-2 ಸ್ಪೂನಷ್ಟು ಹಾಕ್ಕೋಬೋದು. ಅಗಸೆ ಬೀಜ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ 1-2 ನಿಮಿಷ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಇವುಗಳನ್ನು ಹುರ್ಕೊಳ್ಳಿ. ಸೊ ನೋಡಿ, ಇದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು. ಫ್ರೆಂಡ್ಸ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ನಮಗೆ ತುಂಬ ಕಡಿಮೆಯಾಗಿ ಸಿಗುತ್ತೆ. ಅದು ಅಗಸೆ ಬೀಜದಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಇವುಗಳಲ್ಲಿ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಇತರ ಪೋಷಕಾಂಶಗಳು ಕೂಡ ತುಂಬ ಹೆಚ್ಚಾಗಿ ಇರುತ್ತೆ. ಇವು ನಮ್ಮ ತಲೆ ಕೂದಲಿಗೆ, ಚರ್ಮಕ್ಕೆ ಹಾಗೆ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಮೇಲುಗಳನ್ನು ಮಾಡುತ್ತೆ. ಅದಕ್ಕೆ ಈ ಮ್ಯಾಜಿಕಲ್ ಬೀಜಗಳನ್ನು ನಮ್ಮ ವೆಯ್ಟ್ ಲಾಸ್ನಲ್ಲಿ ನಾವಿವತ್ತು ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಈ ಅಗಸೆ ಬೀಜಗಳು ನಮಗೆ ಹೆಚ್ಚಾಗಿ ಹೊಟ್ಟೆ ಹಸಿವು ಆಗದಂತೆ ಮಾಡುತ್ತೆ. ಅದಕ್ಕೆ ಈ ಅಗಸೆ ಬೀಜಗಳು ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಗಸೆ ಬೀಜನ ಹುರ್ಕೊಂಡು ಸೈಡಿಗೆ ತೆಗೆದಿಟ್ಟಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಹಾಕಬೇಕು ಜೀರಿಗೆನ. ನಾನಿಲ್ಲಿ 2 ಟೀ ಸ್ಪೂನ್ನಷ್ಟು ಜೀರಿಗೆನ ಹಾಕಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೊಳ್ಳಿ. ಫ್ರೆಂಡ್ಸ್, ಜೀರಿಗೆಯಲ್ಲಿರ್ತಕ್ಕಂಥ ತೇಮೋಯಿಲ್ ಎಂಬ ಎಣ್ಣೆಯು ನಾವು ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಹಾಗೆ ಜೀರಿಗೆಯಿಂದ ತೂಕ ಕಡಿಮೆ ಆಗತ್ತೆ ಎಂದು, ಕೊಬ್ಬನ್ನ ಕಡಿಮೆ ಮಾಡ್ಕೋಬಹುದು ಎಂದು, ಮುಖ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರದಂತೆ ತೆಗೆದುಹಾಕುತ್ತೆ ಎಂದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ನೋಡಿ, ಈಗ ಈ ಹುರಿದಿರೋ ಅಂಥ ಜೀರಿಗೆನ ಇದೇ ಪ್ಲೇಟ್ಗೆ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಮಗೆ ಬೇಕಾಗಿರುವಂಥದ್ದು ಸೋಂಪು. ಇದು 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನ ಕೂಡ ಲೈಟ್ ಆಗಿ ಹುರ್ಕೊಳ್ಳಿ. ಇವುಗಳನ್ನ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಏಕೆಂದ್ರೆ ಈ ಸೋಂಪು ಅನ್ನೋದು ಬೇಗನೆ ಕೆಂಪಗಾಗ್ಬಿಡುತ್ತೆ. ಫ್ರೆಂಡ್ಸ್, ಊಟ ಮಾಡಿದ ನಂತರ ತಿನ್ನುವ ಈ ಸೋಂಪು ಬೀಜಗಳಿಂದ ಜೀರ್ಣ ಸಂಬಂಧಿತ ಸಮಸ್ಯೆಗಳು ತೊಲಗಿ ಹೋಗುತ್ತೆ. ಮುಖ್ಯವಾಗಿ ಗ್ಯಾಸ್ ಆಗ್ಲಿ, ಅಸಿಡಿಟಿ, ಅಜೀರ್ಣ ಸಮಸ್ಯೆ, ಈ ರೀತಿಯಾದಂತ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಸೋಂಪುಗಳಿಗೆ ಈ ಶಕ್ತಿ ಇದೆ. ಮುಖ್ಯವಾಗಿ ಈ ಸೋಂಪು ಅನ್ನೋದನ್ನ ತಗೊಳ್ಳೋದ್ರಿಂದ ಶರೀರದಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗೆ ಹೋಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದು ತುಂಬಾ ಸುಲಭವಾಗುತ್ತೆ. ಅದಕ್ಕಾಗಿ ಈ ಸೋಂಪು ಬೀಜಗಳನ್ನ ನಮ್ಮ ವೆಯ್ಟ್ ಲಾಸ್ಗೆ ಆಡ್ ಮಾಡ್ತಾ ಇದ್ದೀವಿ. ಇನ್ನು ಲಾಸ್ಟ್ಗೆ ನಮಗೆ ಬೇಕಾಗಿರುವಂಥದ್ದು ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ 1-2 ಟೀ ಸ್ಪೂನ್ನಷ್ಟು ಹಾಕೊಳ್ಳಿ. ಇದನ್ನ ಕೂಡ ಸ್ವಲ್ಪ ಲೈಟ್ ಆಗಿ ಹುರ್ಕೋಬೇಕು. ಫ್ರೆಂಡ್ಸ್, ಕರಿಬೇವಿನಲ್ಲಿ ಕೂಡ ವಿವಿಧ ರೀತಿಯ ಔಷಧ ಗುಣಗಳ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ನಂತವು ತುಂಬಾ ಹೆಚ್ಚಾಗಿ ಇರುತ್ತೆ. ಇವೆಲ್ಲ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ತುಂಬಾ ಗ್ರೇಟ್ ಆಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಶರೀರದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಆಗ್ಲಿ, ಫ್ಯಾಟ್ನ ಕರಗಿಸಿ ಹೆಚ್ಚಾದಂತ ತೂಕವನ್ನು ಕಡಿಮೆ ಮಾಡಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುವುದರಲ್ಲಿ ಕರಿಬೇವಿನ ಸೊಪ್ಪು ಒಂದು ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಕೋಬಹುದು. ಅದಕ್ಕಾಗಿ ನಮ್ಮ ಹಿಂದಿನ ಕಾಲದ ಹಿರಿಯರು ಸಹ ಈ ಕರಿಬೇವನ್ನ ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಈ ರೀತಿ ಹುರಿದಂಥ ಕರಿಬೇವನ್ನ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು. ಸೊ ಈಗ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಾಗಿದೆ. ಕರಿಬೇವು ಈ ರೀತಿ ಪುಡಿ ಮಾಡಿದಾಗ ಪೌಡ್ರ್ ಥರ ಆಗಬೇಕು. ನೋಡಿ,
ಸೊ ನೀವು ಈ ರೀತಿ ಹುರಿದು ಹಾಕೋದು ಬೇಡ ಅಂದ್ಕೊಂಡ್ರೆ ನಿಮ್ಮ ಹತ್ರ ಒಣಗಿರೋಂಥ ಕರಿಬೇವು ಇತ್ತು ಅಂದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು. ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ನಾವು ಹುರಿದಿಟ್ಕೊಂಡಿರೋಂಥ ಪ್ರತಿಯೊಂದು ಪದಾರ್ಥಗಳನ್ನು ಈ ಜಾರ್ಗೆ ಹಾಕ್ಕೋಬೇಕು. ಇದು ಚೆನ್ನಾಗಿ ನುಣ್ಣಗಾಗೋಷ್ಟುವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೆತ್ತಗೆ ಪೌಡರ್ನ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಮ್ಯಾಜಿಕ್ ಪೌಡರ್ ರೆಡಿ ಆಗಿದೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಈ ಪೌಡರ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನೋಡೋಣ. ಈಗ 1 ಗ್ಲಾಸ್ನಷ್ಟು ಉಗುರು ಬೆಚ್ಚಗಿನ ನೀರನ್ನ ತಗೊಳ್ಳಿ. ಹಾಗೆ ನಾವು ತಯಾರಿಸ್ಕೊಂಡಿಟ್ಕೊಂಡ ಈ ಮ್ಯಾಜಿಕ್ ಪೌಡರ್ನ ನೋಡಿ, ನಾನು ಎಷ್ಟು ಪ್ರಮಾಣದಲ್ಲಿ ತೋರಿಸ್ತೀನೋ ಅಷ್ಟೇ ತಗೋಬೇಕು. 1/4 ಚಮಚದಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಒಂದು ಚಿಕ್ಕ ಸ್ಪೂನ್ನಲ್ಲಿ 1/4 ಸ್ಪೂನ್ನಷ್ಟು ಈ ಪೌಡರ್ನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಒಂದು ಚಿಟಿಕೆ ಅಷ್ಟಾದರೆ ಸಾಕಾಗತ್ತೆ. ಈ ರೀತಿ ತಯಾರಿಸ್ಕೊಂಡಿಟ್ಟ ಈ ಡ್ರಿಂಕನ್ನು ನೀವು ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಗೋಬಹುದು. ಅಥವಾ ನೀವು ತುಂಬಾ ದಪ್ಪ ಇದ್ದೀರಾ ಅನಿಸಿದ್ರೆ, ಅಥವಾ ಒಂದು ವೇಳೆ ನೀವು ತುಂಬಾ ದಪ್ಪ ಇದ್ದರೆ ರಾತ್ರಿ ಮಲಗುವ ಸಮಯದಲ್ಲಿ ಇದನ್ನು 1 ಗ್ಲಾಸ್ನಷ್ಟು ತಗೋಬೇಕು. ಅಂದರೆ ಬೆಳಗ್ಗೆ 1 ಗ್ಲಾಸ್, ರಾತ್ರಿ ಮಲಗುವಾಗ 1 ಗ್ಲಾಸ್. ಆದರೆ ಈ ಡ್ರಿಂಕ್ನ ನೀವು ಕುಡಿಯೋ ಮೊದಲು ಫಸ್ಟ್ 2 ದಿವಸ 1 ಸಲ ತಗೋಬೇಕು. ನಿಮಗೆ ಈ ಡ್ರಿಂಕ್ ಕುಡಿಲಿಕ್ಕೆ ಇಷ್ಟ ಆಯಿತು, ಆರಾಮಾಗಿ ಕುಡಿಬೋದು ಅನಿಸಿದ್ರೆ ಪ್ರತಿ ದಿವಸ 2 ಗ್ಲಾಸ್ನಷ್ಟು ಈ ಡ್ರಿಂಕ್ನ ಕುಡಿಬೇಕು. ಆದರೆ ಈ ರೆಮಿಡಿನ ಫಾಲೋ ಆಗಬೇಕು ಅಂದ್ಕೊಳ್ಳೋರು ಮಾತ್ರ ನೆನಪಿನಲ್ಲಿಟ್ಕೋಬೇಕಾದ ಇನ್ನೊಂದು ಮುಖ್ಯವಾದ ವಿಷಯವಿದೆ. ಅದೇನು ಅಂದರೆ, ನೀವು ಈ ರೆಮಿಡಿನ ಉಪಯೋಗಿಸುವಷ್ಟು ದಿನವೆಲ್ಲ ಉಗುರು ಬೆಚ್ಚಗಿನ ನೀರನ್ನೇ ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಅನ್ನೋದು ತುಂಬ ಬೇಗನೆ ಕರಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರ ಜೊತೆಗೆ ಪ್ರತಿ ದಿವಸ ಒಂದು 30 ನಿಮಿಷ ವಾಕಿಂಗ್ ಆಗಲಿ ಅಥವಾ ಸಿಂಪಲ್ ಎಕ್ಸಸೈಸ್ ಆಗಲಿ ಮಾಡಬಹುದು. ಹಾಗೆ ನೀವು ಈ ರೆಮಿಡಿನ ಫಾಲೋ ಮಾಡ್ತಿರುವಾಗ ಜಂಕ್ ಫುಡ್ ಅಥವಾ ಬೇಕರಿ ಐಟಮ್ಸ್, ಕರೆದ ತಿಂಡಿಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ರಿಸಲ್ಟ್ ಅನ್ನೋದನ್ನು ಬೇಗನೆ ನೋಡ್ತೀರಾ. ಹಾಗೆ ಊಟ ಮಾಡುವ ಸಮಯದಲ್ಲಿ ಆದಷ್ಟು ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ನೀವು ಊಟ ಮಾಡುವ ಒಂದು ಅರ್ಧ ಗಂಟೆ ಮುಂಚೆ ಆದರೂ ಕುಡಿಬಹುದು, ಅಥವಾ ಊಟ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಬೇಕಾದರೂ ಕುಡಿಬಹುದು. ಆದರೆ ಊಟ ಮಾಡ್ತಾ ನೀರು ಕುಡಿಯೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ತೂಕವನ್ನು ತುಂಬ ಸುಲಭವಾಗಿ ಕಡಿಮೆ ಮಾಡ್ಕೋಬಹುದು. ಈ ಟಿಪ್ನ ಫಾಲೋ ಮಾಡುವುದರ ಜೊತೆಗೆ ಈ ರೆಮಿಡಿಯನ್ನು ಫಾಲೋ ಮಾಡಿದರೆ ತುಂಬ ವೇಗವಾಗಿ ನಿಮ್ಮ ತೂಕವನ್ನು ಕೇವಲ 10 ದಿವಸದಲ್ಲಿ 10 kgಯಷ್ಟು ಕಡಿಮೆ ಮಾಡ್ಕೋಬಹುದು. ಅದರ ಜೊತೆಗೆ ನಿಮ್ಮ ಹೊಟ್ಟೆ ಸುತ್ತಲೂ ಇರುವಂಥ ಕೊಬ್ಬನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಈ ಡ್ರಿಂಕನ್ನು ಹುಡುಗಿಯರಾಗಿರ್ಬಹುದು, ಹುಡುಗರಾಗಿರ್ಬಹುದು, ಯಾರು ಬೇಕಾದರೂ ಕೂಡ ಆರಾಮಾಗಿ ಕುಡಿಬಹುದು. ಆದರೆ ಪ್ರೆಗ್ನೆಂಟ್ ಲೇಡೀಸ್, ಹಾಲು ಕುಡಿಸುವ ತಾಯಂದಿರು ಮಾತ್ರ ತಗೋಬೇಡಿ. ಮತ್ತು ನಿಮಗೆ ಈ ಟಿಪ್ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಇದೇ ರೀತಿಯಾದಂಥ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.